ನಾನು ಲಾಸ್ಟ್ ವಿಡಿಯೋದೊಳಗೆ ಕೈ ತಿಂಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಭಾಳ ಜನ ರೆಸ್ಪಾನ್ಸ್ ಮಾಡ್ಯಾರ, ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ರಿ ಅಂತಾನು ಕೇಳ್ಯಾರ. ಸೊ ಇವತ್ತಿನ ವಿಡಿಯೋದೊಳಗೆ ನಮ್ಮ ಫಾರ್ಮ್ ಒಳಗಿನ ಮರಿಗಳಿಗೆ ಯಾವ ರೀತಿ ಕೈ ತಿಂಡಿ ಪ್ರಿಪೇರ್ ಮಾಡ್ಕೊಂಡು ಹಾಕ್ತೀವಿ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡಿ. ನಾವಿಲ್ಲಿ ತಯಾರಿಸುವಂಥ ಕೈ ತಿಂಡಿಗೆ 100 ಒಳಗೆ 20% ಅಷ್ಟು ಹಿಂಡಿ ಯೂಸ್ ಮಾಡ್ತೀವಿ. ಸೊ ಹಿಂಡಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ನಿಮ್ಮ ಕಡೆ ಸಿಗುವಂಥದ್ದು. ನಾವಿಲ್ಲಿ 20% ಅಷ್ಟು ಹತ್ತಿ ಹಿಂಡಿ ಯೂಸ್ ಮಾಡ್ತೀವಿ. ಅದರ ಲಾಸ್ಟ್ ಬ್ಯಾಚ್ದೊಳಗೆ ಇನ್ನೂ 10% ಅಷ್ಟು ಶೇಂಗಾ ಹಿಂಡಿ ಉಳಿದಿತ್ತು. ಸೊ ಇಲ್ಲಿ ಟೋಟಲ್ ಆಗಿ 20% ಅಷ್ಟು 10% ಅಷ್ಟು ಶೇಂಗಾ ಹಿಂಡಿ, 10% ಅಷ್ಟು ಹತ್ತಿ ಹಿಂಡಿನ ಯೂಸ್ ಮಾಡ್ಕೊಂಡಿವಿ. ಫಸ್ಟ್ ನಾವಿಲ್ಲಿ ಹತ್ತಿ ಹಿಂಡಿನ ಜಜ್ಜಿ ಸಣ್ಣದಾಗಿ ಮಾಡ್ಕೋತೀವಿ, ಯಾಕಂದ್ರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. 20% ಹಿಂಡಿ ಆಗಿಂದ 40% ಅಷ್ಟು ಮೆಕ್ಕೆಜೋಳ ಅಥವಾ ಮೆಕ್ಕೆಜೋಳದ ನುಚ್ಚು ಹಾಕಬೇಕು. ಒಂದು ಕಾಳು ಒಳಗೆ 3 ಭಾಗ ಆಗಿರುವಂಗೆ ನುಚ್ಚು ಮಾಡ್ಕೋಬೇಕು, ಫುಲ್ ಪುಡಿ ಮಾಡ್ಕೋಬೇಡ್ರಿ. ಅದಾಗಿಂದ 37% ಅಷ್ಟು ಗೋಧಿ ಬೂಸ ಮತ್ತು ಕಡ್ಲಿ ತೌಡು ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಂಡ್ರೆ ನಡಿತೈತಿ. ಆದರೆ ನಾವಿಲ್ಲೇ 2 ಯೂಸ್ ಮಾಡತ್ತೀವಿ, ಗೋಧಿ ಬೂಸ ಮತ್ತು ಕಡ್ಲಿ ತೌಡು 2 ಸೇರಿಸಿ 37% ಅಷ್ಟು ಯೂಸ್ ಮಾಡ್ಕೊಂಡಿವಿ. ಇದಕ್ಕೆ 1% ಅಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಉಪ್ಪು ಮತ್ತು 2% ಅಷ್ಟು ಮಿನರಲ್ ಮಿಕ್ಸರ್ ಹಾಕೋತೀವಿ. ಇವೆಲ್ಲ ಹಾಕಿಂದ ಟೋಟಲ್ 100% ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡಿತೈತಿ, ಅಂದಾಜ್ ಮೇಲೆ ಅಂದರೂ ಹಾಕೊಳ್ಳೇಬೇಕು. ಇದೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಡ್ರಮ್ಮಿಗೆ ತುಂಬಿಟ್ಕೊಂಡು ಬಿಡ್ತೀವಿ. ಮುಂಜಾನೆ ನಮ್ಮ ಫಾರ್ಮಿಗೆ ಹೋಗಿಂದಾನ ಇದನ್ನು ನೆನೆಸಿಟ್ಕೊಂಡು ಒಂದು ಮರಿಗೆ 100-200 ಗ್ರಾಮ್ ಬರುವಂಗೆ ರಾತ್ರಿ 7ರಿಂದ 8 ಗಂಟೆ ಒಳಗೆ ಈ ಕೈ ತಿಂಡಿನ ಮರಿಗಳಿಗೆ ಹಾಕ್ತೀವಿ. ರಿಸಲ್ಟ್ ಅಂತೂ ಭಾರಿ ಚಲೋ ಐತಿ. ವೆಟ್ಕಿನ್ ಕೂಡ ಅಷ್ಟೇ ಫಾಸ್ಟ್ ಆಗುತ್ತೆ. ಹಾಲು ಕೊಡುವಂಥ ಮರಿಗಳು ಹೆಚ್ಚಿಗೆ ಹಾಲು ಕೊಡ್ತಾವೆ. ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ಈಗ ಫಾಲೋ ಮಾಡ್ಕೊರಿ, ಯಾಕಂದರೆ ಇಂಥ ಸಿಂಪಲ್ ಆ್ಯಂಡ್ ರಿಯಲ್ ಫಾರ್ಮಿಂಗ್ ಟಿಪ್ಸನ್ನು ಕೊಡ್ತಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.